ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯರ ಕುರಿತು ಯಾವಾಗಲೂ ಒಂದು ಮಾತು ಹೇಳ್ತಾರೆ. ಸಿದ್ದರಾಮಯ್ಯ ತಮ್ಮ ಶಿಷ್ಯರನ್ನ ಬೆಳೆಸೋದ್ರಲ್ಲಿ ಎತ್ತಿದ ಕೈ ಅಂತ. ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ತಾವು ಸಿಎಂ ಆಗಿದ್ದಾಗಲೆಲ್ಲ ತಮ್ಮ ಸುತ್ತಮುತ್ತ ಇದ್ದವರನ್ನೆಲ್ಲ ತಮ್ಮ ಶಿಷ್ಯರೇ, ತಮ್ಮ ಆಪ್ತರು, ತಮ್ಮನ್ನ ನಂಬ್ಕೊಂಡಿದ್ದವರಿಗೆ ಒಂದೊಳ್ಳೆ ಆಯಕಟ್ಟಿನ ಜಾಗ ಮಾಡಿಕೊಟ್ಟಿದ್ರು. ಒಳ್ಳೊಳ್ಳೆ ಸಚಿವ ಸ್ಥಾನವನ್ನು ಕರುಣಿಸಿದ್ರು. ಆಡಳಿತದ ಜೊತೆಗೆ ತಮ್ಮದೇ ಪಡೆಯನ್ನೂ ಮಾಡ್ಕೊಂಡಿದ್ರು. ಆದ್ರೀಗ ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಹೀಗಾಗಿ ಏನ್ ಮಾಡ್ತಾರೆ ನಿಮ್ ಹೀರೋ ಅಂತ ಪ್ರಶ್ನೆ ಕೇಳೋರಿಗೇನು ಕಮ್ಮಿ ಇಲ್ಲ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದಿರಬಹುದು, ಆದ್ರೆ ಅವರ ವರ್ಚಸ್ಸಿಗೆ ಮಂಕು ಬಂದಿಲ್ಲ. ಅವರಿಗಿರೋ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ. ಹೀಗಾಗಿ ತಮ್ಮ ಉತ್ತರಾಧಿಕಾರಿಗಳನ್ನ ತಂದು ಕೂರಿಸಿದ್ದಾರೆ. 2013ರಲ್ಲಿ ಮಾಡ್ಕೊಂಡಿದ್ದ ಎಡವಟ್ಟನ್ನ ಈಗ ಸರಿ ಮಾಡಿದ್ದಾರೆ. ಈ ಮೂಲಕ 2028ರಲ್ಲೂ ತಮ್ಮದೇ ಪಾರುಪತ್ಯಕ್ಕೆ ದೊಡ್ಡದೊಂದು ಸೂಚನೆ ಕೊಟ್ಟಿದ್ದಾರೆ. 3 DCM ಹಿಂದೆ ಸಿದ್ದರಾಮಯ್ಯ ಅವರ ದೊಡ್ಡ ಪ್ಲಾನ್ ಅಡಗಿದೆ. ಎಂಬಿ ಪಾಟೀಲ್ಗೆ ಪಟ್ಟ ಕಟ್ತಿರೋದ್ಯಾಕೆ? ಸಿದ್ದರಾಮಯ್ಯ ಏಕಾಏಕಿ ಉತ್ತರದ ಕಡೆ ಚಿತ್ತ ನೆಟ್ಟಿದ್ಯಾಕೆ? 2028ರಲ್ಲಿ ಯಾರೂ ಊಹಿಸದ ಬೆಳವಣಿಗೆ ಆಗುತ್ತಾ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಇವತ್ತಿನ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ 2028ರಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಹೇಳೋದು ಕಷ್ಟ. ಯಾಕಂದ್ರೆ ಮೋದಿ ಮುಖ ನೋಡಿ ಬಿಜೆಪಿಗೆ ವೋಟು ಹಾಕಬಹುದೇ ವಿನಃ ರಾಜ್ಯ ನಾಯಕರು ಹೇಳ್ಕೊಳ್ಳುವಂತ ಕೆಲಸ ಮಾಡ್ತಿಲ್ಲ. ತಮ್ಮ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಲೋದಿರಲಿ, ಆಡಳಿತ ಪಕ್ಷದ ವಿರುದ್ಧವೇ ಗಟ್ಟಿಯಾಗಿ ಮಾತನಾಡ್ತಿಲ್ಲ. ಆಡಳಿತ ಪಕ್ಷದವರು ಏನೇ ತಪ್ಪು ಮಾಡಿದ್ರು, ಅದೆಂತಹದ್ದೇ ಹಗರಣ ಮಾಡಿದ್ರು, ಊಫಿ ಮಾಡೋದ್ರಲ್ಲೇ ಮುಳುಗ್ ಹೋಗಿದ್ದಾರೆ. ಇದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ವರದಾನ. ಹೀಗಾಗಿ ಮೋದಿ ಬಂದು ಪ್ರಚಾರ ಮಾಡಿದ ಕೂಡಲೇ ಬಿಜೆಪಿ ಅಧಿಕಾರಕ್ಕೆ ಬಂದು ಬಿಡುತ್ತೆ ಅನ್ನೋದು ಅನುಮಾನವೇ. ಸದ್ಯದ ರಾಜ್ಯ ಬಿಜೆಪಿ ಪರಿಸ್ಥಿತಿ ಮನೆಯೊಂದು 3 ಬಾಗಿಲಿನಂತಾಗಿದೆ. ಅವರಿಗೆ ಹೊಂದಾಣಿಕೆ ಇಲ್ಲ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ. ಇದು ಪಕ್ಷದ ಒಡಕನ್ನ ಪದೇ ಪದೇ ಎತ್ತಿ ತೋರಿಸ್ತಾ ಇದೆ. ಇನ್ನು ಜೆಡಿಎಸ್ ಪಕ್ಷ ಸಂಪೂರ್ಣ ಬಹುಮತದಲ್ಲಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇಲ್ಲ. ಕುಮಾರಸ್ವಾಮಿ ಬಗ್ಗೆ ಜನರಿಗೆ ಒಲವಿರೋದು ಸತ್ಯ. ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಹೇಳೋ ತುಂಬಾ ಜನರಿದ್ದಾರೆ. ಆದ್ರೆ ರಾಜ್ಯದುದ್ದಗಲಕ್ಕೂ ಜೆಡಿಎಸ್ಗೆ ಮತ ಹಾಕೋರು ಕಮ್ಮಿ. ಹೀಗಾಗಿ ಜೆಡಿಎಸ್ ಕಿಂಗ್ ಮೇಕರ್ ಸ್ಥಾನದಲ್ಲೇ ಕೂರಬೇಕಾದ ಅನಿವಾರ್ಯ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 5 ವರ್ಷ ಆಯ್ತು. ಅಭಿವೃದ್ಧಿ ಎಲ್ಲಾಗಿದೆ ಅನ್ನೋದನ್ನ ಜನ ಹುಡುಕಾಡಬೇಕು. ಊರೂರಲ್ಲೂ ರಸ್ತೆ ಗುಂಡಿ ತಾಂಡವವಾಡ್ತಾ ಇದೆ. ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದ್ದೇ ಸರ್ಕಾರದ ದೊಡ್ಡ ಸಾಧನೆ. ಅದನ್ನ ಬಿಟ್ರೆ ಹೇಳ್ಕೊಳ್ಳುವಂತ ಅಭಿವೃದ್ಧಿ ಏನೂ ಆಗಿಲ್ಲ. ಇದು ಯುವ ಜನತೆಯ ಬೇಸರಕ್ಕೆ ಕಾರಣ ಆಗಿದೆ. ಹೀಗಾಗಿ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಊಹಿಸೋದು ಕಷ್ಟ. ಒಂದು ವೇಳೆ ಮತ್ತೆ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಅಚ್ಚರಿ ಇಲ್ಲ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಹೊಸದೊಂದು ಅಸ್ತ್ರ ಹೂಡಿದ್ದಾರೆ. ಆತ್ಮೀಯರೇ, 2023ರಲ್ಲಿ ಸಿಎಂ ಆಗಿದ್ದವರು ಇದೇ ಸಿದ್ದರಾಮಯ್ಯ ಸರ್ಕಾರದ ಅವಧಿ ಮುಗಿಯೋದಕ್ಕೆ ಬರೋ ಹೊತ್ತಲ್ಲಿ ದೊಡ್ಡ ನಿರ್ಧಾರವೊಂದನ್ನ ಕೈಗೊಂಡಿದ್ರು. ಅದು ಲಿಂಗಾಯತ ಪ್ರತ್ಯೇಕ ಧರ್ಮ. ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ. ಅದರಲ್ಲೂ ಉತ್ತರ ಹಾಗೂ ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತರ ಪಾರುಪತ್ಯ ಜಾಸ್ತಿ ಇದೆ. ಹೀಗಾಗಿ ಲಿಂಗಾಯತ ಸಮುದಾಯದ ಮತ ಬ್ಯಾಂಕ್ಗೆ ಕೈ ಹಾಕಿದ ಸಿದ್ದರಾಮಯ್ಯ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಲು ಹೊರಟಿದ್ರು. ಇದು ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಹುಟ್ಟು ಹಾಕಿತ್ತು. ಎಷ್ಟು ಜನ ಇದರ ಪರ ನಿಂತಿದ್ರು, ಅಷ್ಟೇ ಜನ ವಿರುದ್ಧವಾಗಿಯೂ ಇದ್ರು. ಇದರ ಮುಂದಾಳತ್ವ ವಹಿಸಿಕೊಂಡವರು ಇದೇ ಎಂಬಿ ಪಾಟೀಲ್. ಯಾಕಂದ್ರೆ ಎಂಬಿ ಪಾಟೀಲ್ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕ, ಅಲ್ಲದೆ ಕ್ಲೀನ್ ಹ್ಯಾಂಡ್ ರಾಜಕಾರಣಿ. ಹೀಗಾಗಿ ಇವರ ಸಮ್ಮುಖದಲ್ಲೇ ಸಿದ್ದು ದೊಡ್ಡ ಅಸ್ತ್ರ ಹೂಡಿದ್ರು. ಆದ್ರೆ ಕೊನೆಗೆ ಈಡೇರದೆ ಹೋಯಿತು. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿತ್ತು. ಪ್ರತ್ಯೇಕ ಧರ್ಮಕ್ಕೆ ಕೈ ಹಾಕಿದ್ದರ ಫಲವೋ ಏನೋ ಗೊತ್ತಿಲ್ಲ. 2018ರ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಮತಗಳೆಲ್ಲ ಬಿಜೆಪಿ ಪಾಲಾಗಿದ್ವು. ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಶಾಸಕರು ಬಿಜೆಪಿಯಲ್ಲಿ ಗೆದ್ದು ಬಂದಿದ್ರು. ಆಗಿನ ಸಮಯದಲ್ಲಿ ಕಾಂಗ್ರೆಸ್ಗೆ ಕಂಟಕವಾಗಿ ಪ್ರತ್ಯೇಕ ಧರ್ಮದ ನಿರ್ಧಾರ ಅನ್ನೋ ಚರ್ಚೆಗಳು ನಡೆದಿದ್ವು. ಆದ್ರೆ 2023ರ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಮತ್ತೆ ಕಾಂಗ್ರೆಸ್ ಕೈ ಹಿಡಿದಿತ್ತು. ಹೀಗಾಗಿ ಲಿಂಗಾಯತ ಸಮುದಾಯದ ಮತ ಬ್ಯಾಂಕ್ ಭದ್ರ ಮಾಡ್ಕೊಳ್ಳೋದಕ್ಕೆ ಸಿದ್ದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. 2028ರ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ವರದಾನ ಆಗಬೇಕು ಅನ್ನೋ ಕಾರಣಕ್ಕೆ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ರನ್ನ ಉಪಮುಖ್ಯಮಂತ್ರಿ ಮಾಡ್ತಿದ್ದಾರೆ.
ಆತ್ಮೀಯರೇ, ಎಂಬಿ ಪಾಟೀಲ್ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ನಾಯಕ, ಅಲ್ಲದೆ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕ. ಶಾಮನೂರು ಶಿವಶಂಕರಪ್ಪ ನಿಧನರಾದ ಮೇಲೆ ಈಶ್ವರ ಖಂಡ್ರೆ ಹಾಗೂ ಎಂಬಿ ಪಾಟೀಲ್ ಅವರೇ ಮುಂಚೂಣಿಯಲ್ಲಿರೋದು. ಹೀಗಾಗಿ ಎಂಬಿ ಪಾಟೀಲ್ಗೆ ಡಿಸಿಎಂ ಪಟ್ಟ ಕಟ್ಟಿದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವರದಾನ ಆಗಲಿದೆ ಅನ್ನೋದು ಸಿದ್ದು ಪ್ಲಾನ್. ಜೊತೆಗೆ ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಿಎಂ ಸ್ಥಾನಕ್ಕೂ ಬೇಡಿಕೆ ಇಡಬಹುದು. ತಮ್ಮ ಶಿಷ್ಯನೇ ಸಿಎಂ ಸ್ಥಾನದಲ್ಲಿ ಕೂತ್ರೆ ಸಿದ್ದು ಹಿಡಿತ ಇನ್ನಷ್ಟು ಜಾಸ್ತಿ ಆಗಲಿದೆ ಅನ್ನೋ ಲೆಕ್ಕಾಚಾರ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು ಅವರ ವರ್ಚಸ್ಸು ಕಮ್ಮಿ ಆಗಿಲ್ಲ. ದಿಲ್ಲಿ ಮಟ್ಟದವರೆಗೆ ಇರೋ ನೇಮು ಫೇಮು ಕಳೆಗೊಂದಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.